ನೀವು ಚೆಕ್ ಮಾಡ್ರಿ. ಇದೇ ನಿಮ್ಮ ಯಾರ ಪೊಲೀಸ್ ಮೈಗಡ್ ಪೊಲೀಸ್ ಮೈಗಡಿ ಪೊಲೀಸ್ ಸ್ಟೇಷನ್ ಹೈವೇ ಸ್ಕ್ವಾಡ್ ಇತ್ತು ಮಾಡಿದವರಿಂದ ಪ್ರತಿಕ್ರಿಯೆ ಅವರು ನಿಮ್ಮ ಪೊಲೀಸ್ ಇದ್ದಾರೆ. ಎಲ್ಲಿವರೆಗೆ ಕೇಸ್ ಹಾಕಿ ಅವ್ರು ಅರೆಸ್ಟ್ ಅಂತ ತೋರಿಸೋದಿಲ್ಲ, ನೀವು ಶಾಂತ ಆಗೋದಿಲ್ಲ. ಚೆಕ್ ಮಾಡಿ ಇಮಿಡಿಯೇಟ್ಲಿ ಆ್ಯಕ್ಷನ್ ಮಾಡಂಗಿಲ್ಲ. ಏಳರಿಂದ 7:30 ನಡುವೆಯಲ್ಲಿ ನಮ್ಮ ಹೈವೇ ಪೆಟ್ರೋಲ್ಗೆ ಇಲ್ಲಿ ಬಾಗೇವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಹೈವೇ ಮೇಲೆ ಒಂದು ದೊಡ್ಡ ಟ್ರಕ್ಕಲ್ಲಿ ಒಂದಷ್ಟು ಆಕಳನ್ನ ಸಾಗಿಸ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಯುವಕರು ಅದನ್ನು ಸ್ಟಾಪ್ ಮಾಡಿರ್ತಾರೆ. ಸ್ಟಾಪ್ ಮಾಡಿದ ಸಮಯದಲ್ಲಿ ಯುವಕರಿಗೆ ಮತ್ತು ಇವರಿಗೆ ಒಂದು ಆರ್ಗ್ಯುಮೆಂಟ್ ಆಗಿ ಹುಡುಗರು ಅವ್ರಿಗೆ ಮ್ಯಾನ್ ಹ್ಯಾಂಡಲ್ ಮಾಡಿರ್ತಾರೆ. ಆ ಟೈಮಲ್ಲೇ ನಮಗೆ ಮಾಹಿತಿ ಗೊತ್ತಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ನಮ್ಮ ಅಧಿಕಾರಿಗಳು ಸ್ಪಾಟಿಗೆ ಬಂದು ಕೇಸರ್ಗಳನ್ನು ಕರ್ಕೊಂಡ್ಬಂದಿದ್ರು. ಬಂದಿದ್ದ ಸಮಯಕ್ಕೆ ಬೇರೆ ರೀತಿ ಯಾವುದೂ ಇನ್ನೂ ಹೆಚ್ಚಿಗೆ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಕ್ರೌಡಿಗೆಲ್ಲ ಚದುರಿಸಿ ವಿಕ್ಟಮಿಗೆ ಏನು ಇಂಜುರಿ ಆಗಿತ್ತು ಅವನಿಗೆ ಹಾಸ್ಪಿಟಲ್. ಸರ್, ಟ್ರಕ್ ಎಲ್ಲಿ ಹೋಗ್ತಾ ಇತ್ತು? ಈಗ ನಾನು ನಿಮಗೆ ಎಲ್ಲ ಮಾಹಿತಿ ಇನ್ವೆಸ್ಟಿಗೇಷನ್ ಮಾಡಿದೆ ಹೇಳಲಿಕ್ಕೆ ಬರೋದೆ. ಯಾಕೆಂದರೆ ಪ್ರಸ್ತುತ ನಾವು ಇನ್ಸಿಡೆಂಟ್ ಏನಾಗಿದೆ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀವಿ. ನಾವು ತನಿಖೆ ಮಾಡಬೇಕು. ಬಟ್ ಇದು ನಮಗೆ ಬಾಗೇವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಟ್ರಕ್ ಸಿಕ್ಕಿದೆ. ಅದರಲ್ಲಿ ಎಕ್ಸಾಕ್ಟ್ ಕೌಂಟ್ ನಾವು ಇವಾಗ ಮಾಡಿ ನಿಮಗೆ ಹೇಳ್ತೀವಿ. ಬಟ್ ಮೇಲ್ನೋಟಕ್ಕೆ ಒಂದು 10ರಿಂದ 12 ಬಸ್ ಇತ್ತು ಅಂತ ಹೇಳಿ ನಮ್ಮ ಚೆಕ್ ಮಾಡಿ ಸರ್, ಡ್ರೈವರ್ ಮೇಲೆ ಅಲ್ಲೇ ಆಗಿದೆ. ಡ್ರೈವರ್ಗೆ ಮತ್ತು ಅವ್ರ ಜೊತೆ ಇದ್ದಿದ್ದು ಇನ್ನೊಂದು ವರ್ಕರ್ಗೆ ಏಟ್ ಆಗಿದೆ. ಆ ಮಗುಕ್ಕೆ ಒಂದು ಸ್ವಲ್ಪ ಇಂಜುರಿ ಆಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಅವ್ರಿಗೆ ದವಾಖಾನೆಗೆ ನಾವು ಕಳಿಸ್ಕೊಟ್ಟಿದ್ವಿ. ನೋಡಿ ಯಾವ ರೀತಿ ಇಂಜುರಿ ಆಗಿದೆ ಅಂತ ಇದು ಮಾಡ್ತೀವಿ. ಮತ್ತು ನಾವು ಪ್ರಕರಣ ಈಗ ನಾವು ಆಲ್ರೆಡಿ ನಮ್ಮ 4 ಜನ ಇನ್ಸ್ಪೆಕ್ಟರ್ಸ್ಗೆ ಒಂದು ದಂಡ ಮಾಡಿದ್ದೀವಿ. ಮತ್ತು ಯಾರು ಸ್ಪಾಟಲ್ಲಿ ಇದ್ದರು ಮತ್ತು ಒಂದಷ್ಟು ಮಾಹಿತಿ ಯಾರು ನಮಗೆ ಫಸ್ಟ್ ಅಟೆಂಡ್ ಮಾಡಿದ್ರು ಅವ್ರು ಹೇಳಿದ್ದಾರೆ. ಸೊ ಐಡೆಂಟಿಫಿಕೇಶನ್ ಆಗಿ ನಾವು ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ. ಮತ್ತು 2 ಕಡೆಯೂ ನಾವು ಪ್ರಕರಣ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.